ನಮಸ್ಕಾರ ವೀಕ್ಷಕರೇ, ಸ್ಪೋರ್ಟ್ಸ್ ಹಿಸ್ಟ್ರಿ ಕನ್ನಡದ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಸನ್ ರೈಸರ್ಸ್ ಹೈದರಾಬಾದ್ ಬೌಲರ್ಗಳ ಪಾಲಿನ ಮಾರಣ ಹೋಮವನ್ನು ನಡೆಸುವಂತಹ ತಂಡ. ಸ್ನೇಹಿತರೆ, ಕಳೆದ ವರ್ಷ 17ನೇ ಸೀಸನ್ನಲ್ಲಿ IPLನ ಅತ್ಯಧಿಕ ಮೊತ್ತವನ್ನು ದಾಖಲಿಸಿದಂತಹ ಈ ಒಂದು ಹೈದರಾಬಾದ್ ತಂಡ ಇದೀಗ ಅದೇ ಫಾರ್ಮನ್ನು ಸೀಸನ್ 18ರಲ್ಲೂ ಕೂಡ ಆರಂಭಿಸಿದೆ. ಸ್ನೇಹಿತರೆ, ಈ ಒಂದು ಹೈದರಾಬಾದ್ ತಂಡ ರಾಜಸ್ಥಾನ್ ರಾಯಲ್ಸ್ನ ವಿರುದ್ಧ ಅಕ್ಷರಶಃ ರಾಜಸ್ಥಾನ್ ರಾಯಲ್ಸ್ ರವರ ಬೌಲರ್ಗಳ ಮಾರಣ ಹೋಮವನ್ನೇ ಮಾಡಿದೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಭರವಸೆಯ ಬ್ಯಾಟರ್ ಇಶಾನ್ ಕಿಶನ್ 106 ರನ್ಗಳನ್ನು ಗಳಿಸಿ ಅಜೇಯವಾಗಿ ಉಳಿದುಕೊಂಡು, ಅದೇ ರೀತಿ ಟ್ರಾವಿಸ್ ಹೆಡ್ ರವರ 67 ರನ್ಗಳ ನೆರವಿನಿಂದ SRH ತಂಡವು 18ನೇ ಆವೃತ್ತಿಯ IPLನ 2ನೆಯ ಪಂದ್ಯದಲ್ಲಿಯೇ ಸನ್ ರೈಸರ್ಸ್ ಹೈದರಾಬಾದ್ ತಂಡ 286 ರನ್ಗಳನ್ನು ಕಲೆ ಹಾಕಿದೆ. ಸ್ನೇಹಿತರೆ, ಕಳೆದ ವರ್ಷ ಇದೇ ಹೈದರಾಬಾದ್ ತಂಡ RCBಯ ವಿರುದ್ಧ ಬರೋಬ್ಬರಿ 287 ರನ್ಗಳನ್ನು ದಾಖಲಿಸಿ IPLನ ಅತ್ಯಧಿಕ ಮೊತ್ತವಾಗಿ ಪರಿಣಮಿಸಿತ್ತು. ಸ್ನೇಹಿತರೆ, ಇದೀಗ IPL ಇತಿಹಾಸದ 2ನೆಯ ಅತಿ ದೊಡ್ಡ ಸ್ಕೋರನ್ನು ಮಾಡಿ ದಾಖಲೆಯನ್ನು ಕೂಡ ಬರೆದಿದ್ದಾರೆ. ಸ್ನೇಹಿತರೆ, 18ನೇ ಆವೃತ್ತಿಯ 2ನೆಯ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ನ ವಿರುದ್ಧ ಟಾಸ್ ಸೋತು ಮೊದಲು ಬ್ಯಾಟ್ ಮಾಡಿದಂತಹ ಈ ಒಂದು ಹೈದರಾಬಾದ್ ತಂಡ ರಾಜಸ್ಥಾನ್ ರಾಯಲ್ಸ್ನ ವಿರುದ್ಧ 44 ರನ್ಗಳನ್ನು ಜಯವನ್ನು ದಾಖಲಿಸಿದೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಈ ಒಂದು ಸನ್ ರೈಸರ್ಸ್ ಹೈದರಾಬಾದ್ ತಂಡ 20 ಓವರ್ಗಳಲ್ಲಿ 6 ವಿಕೆಟ್ಗಳನ್ನು ಕಳೆದುಕೊಂಡು 286 ರನ್ಗಳನ್ನು ಕಲೆಯಾಗಿತ್ತು. ಇದಕ್ಕೆ ಉತ್ತರವಾಗಿ ಬ್ಯಾಟ್ ಮಾಡಿದಂತಹ ರಾಜಸ್ಥಾನ್ ರಾಯಲ್ಸ್ ತಂಡ ತನ್ನ 20 ಓವರ್ಗಳಲ್ಲಿ 6 ವಿಕೆಟ್ಗಳನ್ನು ಕಳೆದುಕೊಂಡು 242 ರನ್ಗಳನ್ನು ಸೇರಿಸಿ ಸೋಲನ್ನು ತನ್ನವರಿಗೆ ಒಪ್ಪಿಸಿಕೊಂಡಿತ್ತು ಅಂತ ಹೇಳ್ಬೋದು. ಸ್ನೇಹಿತರೆ, ಮೊದಲು ಬ್ಯಾಟ್ ಮಾಡಿದಂತಹ ಸನ್ ರೈಸರ್ಸ್ ತಂಡದ ಎಲ್ಲ ಬ್ಯಾಟರ್ಗಳು ತಮ್ಮ ಜವಾಬ್ದಾರಿಯನ್ನ ಸರಿಯಾಗಿ ನಿಭಾಯಿಸಿದರು. ಇದರ ಪರಿಣಾಮ ತಂಡ ಸವಾಲಿನ ಮೊತ್ತವನ್ನು ಕಲೆ ಹಾಕುವುದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿತು. ಅಲ್ಲದೆ ಪ್ರತಿ ಜೊತೆಯಾಟಗಳು ಸಹ ತಂಡದ ರನ್ ವೇಗಕ್ಕೆ ತನ್ನದೇ ಆದಂತಹ ಕಾಣಿಕೆಯನ್ನ ನೀಡಿದವು. ಇನ್ನು ಸನ್ ರೈಸರ್ಸ್ ತಂಡದ ಟಾಪ್ ಆರ್ಡರ್ ಬ್ಯಾಟರ್ಗಳಾದಂತಹ ಅಭಿಷೇಕ್ ಶರ್ಮಾ ಹಾಗೂ ಟ್ರಾವಿಸ್ ಹೆಡ್ ರವರು 200ಕ್ಕೂ ಅಧಿಕ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸಿ, ಅದೇ ರೀತಿ ಇಶಾನ್ ಕಿಶನ್ ತಮ್ಮ ಮೊದಲ ಚೊಚ್ಚಲ ಸೆಂಚುರಿಯೊಂದಿಗೆ 225ರ ಸ್ಟ್ರೈಕ್ ರೇಟ್ನಲ್ಲಿ ಶತಕವನ್ನು ಬಾರಿಸಿದರು ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಪ್ರತಿಯೊಬ್ಬ ಬ್ಯಾಟರ್ಗಳು 200ಕ್ಕೂ ಅಧಿಕ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸಿ ಈ ಒಂದು ಸನ್ ರೈಸರ್ಸ್ ಹೈದರಾಬಾದ್ ತಂಡ 286 ರನ್ಗಳನ್ನು ದಾಖಲಿಸೋಕ್ಕೆ ಕಾರಣವಾಯಿತು ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಈ ಒಂದು ಸವಾಲಿನ ಮೊತ್ತವನ್ನು ಹಿಂಬಾಲಿಸಿದಂತಹ ರಾಜಸ್ಥಾನ್ ರಾಯಲ್ಸ್ ತಂಡಕ್ಕೆ ಕಳಪೆ ಆರಂಭವನ್ನ ಮಾಡಿತು. ಯಶಸ್ವಿ ಜೈಸ್ವಾಲ್ 1 ರನ್ಗಳನ್ನು ಗಳಿಸಿ ಔಟ್ ಆದರೆ ರಿಯಾನ್ ಪರಾಗ್ ಅದೇ ರೀತಿ ನಿತೀಶ್ ರಾಣಾ ಇವರು 4 ಮತ್ತು 11 ರನ್ಗಳನ್ನು ಗಳಿಸಿ ಔಟ್ ಆದರು ಅಂತಲೇ ಹೇಳ್ಬೋದು. ಸ್ನೇಹಿತರೆ, 50 ರನ್ಗಳಿಗೆ 3 ವಿಕೆಟ್ಗಳನ್ನು ಕಳೆದುಕೊಂಡು ಸಂಕಷ್ಟದಲ್ಲಿದ್ದಂತಹ ರಾಜಸ್ಥಾನ್ ರಾಯಲ್ ತಂಡಕ್ಕೆ ಸಂಜು ಸ್ಯಾಮ್ಸನ್ ಹಾಗೂ ಧ್ರುವ್ ಜುರೆಲ್ ಆಧಾರವಾಗಿ ತಮ್ಮ ಉತ್ತಮವಾದ ಶತಕದ ಪಾರ್ಟ್ನರ್ಶಿಪ್ ಅನ್ನು ಆಡಿದರು. ಸ್ನೇಹಿತರೆ, ಸಂಜು ಸ್ಯಾಮ್ಸನ್ 7 ಬೌಂಡರಿ ಹಾಗೂ 4 ಸಿಕ್ಸರ್ಗಳ ಸಹಾಯದಿಂದ 66 ರನ್ಗಳನ್ನು ಬಾರಿಸಿ ಔಟ್ ಆದರು ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಧ್ರುವ್ ಜುರೆಲ್ ತಮ್ಮ ಅಮೋಘ ಬ್ಯಾಟಿಂಗ್ ಪ್ರದರ್ಶನವನ್ನು ನೀಡಿ ಇವರು 5 ಬೌಂಡರಿ ಮತ್ತು 6 ಸಿಕ್ಸರ್ಗಳ ಸಹಾಯದಿಂದ 70 ರನ್ಗಳನ್ನು ಬಾರಿಸಿದರು. ನಂತರ ರಾಜಸ್ಥಾನ್ ರಾಯಲ್ಸ್ನ ಫಿನಿಷರ್ ಎಂದೇ ಖ್ಯಾತಿ ಪಡೆದಿರತಕ್ಕಂಥ ಶಿಮ್ರಾನ್ ಹೆಟ್ಮೇಯರ್ 42 ರನ್ಗಳನ್ನು ಸಿರಿಸಿದರು. ಸ್ನೇಹಿತರೆ, ಶುಭಮ್ ದಿವೆ ತಮ್ಮ ಚಿಕ್ಕ ಇನ್ನಿಂಗ್ಸ್ ಅನ್ನು ಮಾಡುವ ಮೂಲಕ ಅಭಿಮಾನಿಗಳಲ್ಲಿ ತಮ್ಮ ಈ ಒಂದು ಸಾಮರ್ಥ್ಯವನ್ನು ತೋರಿಸಿದರು ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಇವರು 11 ಎಸೆತಗಳಲ್ಲಿ 1 ಬೌಂಡರಿ ಹಾಗೂ 4 ಭರ್ಜರಿ ಸಿಕ್ಸರ್ಗಳ ಸಹಾಯದಿಂದ 34 ರನ್ಗಳನ್ನು ಬಾರಿಸಿ ಆರ್ಭಟಿಸಿದರು ಅಂತಲೇ ಹೇಳ್ಬೋದು. ಸ್ನೇಹಿತರೆ, SRH ಪರ ಸಮರ್ಜಿತ್ ಸಿಂಗ್ ಮತ್ತು ಹರ್ಷಲ್ ಪಟೇಲ್ ತಲಾ 2 ವಿಕೆಟ್ಗಳನ್ನು ಗಳಿಸುವ ಮೂಲಕ SRH ತಂಡಕ್ಕೆ 44 ರನ್ಗಳ ಭರ್ಜರಿ ಜಯವನ್ನು ತಂದುಕೊಟ್ರು ಅಂತಲೇ ಹೇಳ್ಬೋದು. ಸ್ನೇಹಿತರೆ, ರಾಜಸ್ಥಾನ್ ರಾಯಲ್ಸ್ ತಂಡ 242 ರನ್ಗಳನ್ನು ಗಳಿಸುವಲ್ಲೇ ಮಾತ್ರ ಸಫಲವಾಯಿತು. ಈ ಮೂಲಕ ಸನ್ ರೈಸರ್ಸ್ ಹೈದರಾಬಾದ್ ತಂಡದ ವಿರುದ್ಧ ತಮ್ಮ ಮೊದಲ ಪಂದ್ಯದಲ್ಲಿಯೇ ತಮ್ಮ ಸೋಲನ್ನ ಕಾಣಬೇಕಾದಂತಹ ಪರಿಸ್ಥಿತಿ ಬಂದೊಡಿತು. ಸ್ನೇಹಿತರೆ,
ಈ ಒಂದು ಸನ್ರೈಸರ್ಸ್ ಹೈದರಾಬಾದ್ ತಂಡದ ಬ್ಯಾಟಿಂಗ್ನ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಮಾಡಿ.